ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯೋ, ಜಾನು ಯಾಕೆ ಕಾಲ್ ಮಾಡ್ತಿದ್ದಾಳೆ? ನಾನು ಮನೇಲೇ ಇದ್ದೀನಿ. ಅಣ್ಣ, ಯಾಕೆ ಜಾನು, ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಅಮ್ಮ, ನೀವೇನಾದ್ರು ಅಂದ್ರ? ಯಾಕೆ ಹೇಳ್ತಾ ಇದ್ದಾಳೆ? ಇವಳನ್ನ ಬೈಯದ್ ಬಿಟ್ಟು ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಾನು ಏನು ಹೇಳಿಲ್ಲ. ಏಯ್, ಏನಾಯ್ತೆ? ಇವಳು ಅಳ್ತಿರೋದಕ್ ಕಾರಣ ನೀನು ತೀರ್ಥ. ನಾನಾ? ಆಫ್ ಕೋರ್ಸ್, ನೀನ್ ಇವಳಿಂದ ಕಿತ್ಕೋತಿರೋ ಫ್ರೀಡಮ್. ನೆನ್ನೆ ಮೊನ್ನೆ ಬಂದವಳು ಇವಳ ಮೇಲೆ ಮಾಡ್ತಿರೋ ದಬ್ಬಾಳ್ಕೆ. ನಾಟ್ ಅಗೇನ್ ಅದಕ್ಕೆ ಮತ್ತೆ ಅದನ್ನೇ ಹೇಳ್ಬೇಡಿ. ಆಯ್ತು, ಆ ವಿಷಯ ಮಾತಾಡೋಣ. ಸುಭಾಷ್ ಮನೇಲಿ ಕಾಣ್ತಿಲ್ಲ. ಅವನ್ ಎಲ್ಲಿದ್ದಾನೆ ಏನು ಅಂತ ವಿಚಾರಿಸ್ಕೊಂಡಿದ್ಯಾ? ಕುಡಿಯೋ ಚಟ ಬಿಡಿಸೋ ಸೆಂಟರ್ ಅದು. ಅಲ್ಲಿ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ? ಇವರಿಬ್ರು ಸೇರ್ಕೊಂಡು ಸುಭಾಷ್ನ ಫೋರ್ಸ್ಫುಲಿ ಅಲ್ಲಿ ಸೇರ್ಸಿದ್ದಾರೆ, ಹಿಂಸೆ ಕೊಡೋದಕ್ಕೆ ಅಂತಾನೆ. ಅವನ್ ಜೀವಕ್ಕೆಲ್ಲ ಅಪಾಯ ಆಗುತ್ತೋ ಅಂತ ಇವಳು ಅಳ್ತಿರೋದು. ಸುಮ್ನವ್ರೆ, ಇವ್ರ ಮಾತೆಲ್ಲ ಕೇಳ್ಕೊಂಡು ಅವಳನ್ನ ಬೈಯಕ್ ಹೋಗ್ಬಿಡ. ಅಮ್ಮ, ನೀವೇನು ಮಾತಾಬೇಡಿ. ಇವತ್ಯಾರು ಮಧ್ಯದಲ್ಲಿ ಮಾತಾಬೇಡಿ. ಇದೇ ಕಣೆ ನಿನಗೆ ತೀರ್ಥ ನಿನ್ ಬೆನ್ನೆಲುಬಾಗ್ ನಿಲ್ತಾನೆ ಅನ್ನೋ ಅಹಂಕಾರ ಇತ್ತಲ್ವಾ? ಇವತ್ ಆ ಅಹಂಕಾರ ಇಳಿಯುತ್ತೆ. ಸುಭಾಷ್ನ ರಿಹ್ಯಾಬ್ ಸೇರ್ಸಿದ್ನ ಮನೆಯವ್ರಿಗೆ ಕೇಳಿದ್ರಿ? ಸುಮ್ನವ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಹೇಳಿದ್ರಿ? ಸಾಹೇಬ್ರೆ, ಅದು ತೀರ್ಥ, ಏನ್ ಹೇಳ್ತಿದ್ಯಾ ನೀನು? ಅದೇತ್ಗೆ ಸುಭಾಷ್ನ ರಿಹ್ಯಾಬ್ ಸೇರ್ಸಿದ್ನ ಮನೆಯವ್ರಿಗೆ ಯಾಕೆ ಹೇಳಿದ್ರಿ ಅಂತ ಕೇಳ್ತಾ ಇದೀನಿ. ತುಂಬಾ ದೊಡ್ಡ ತಪ್ಪು ಮಾಡಿದ್ರು ಅದಕ್ಕೆ. ಇವ್ರ ಕೈಯಲ್ಲಿ ಒಂದ್ ಸೀಕ್ರೆಟ್ ಮೇಂಟೈನ್ ಮಾಡಕ್ಕಾಗಲ್ಲ. ಯಾಕೆ ಹೇಳಿದ್ರಿ ಸುಮ್ನವ್ರೆ? ಯಾಕೆ ಹೇಳಿದ್ರಿ? ಅದು ನೀವು ಮಾಡೋ ಒಳ್ಳೆ ಕೆಲಸ ಬೇರೆಯವ್ರಿಗೆ ಅದು ಒಳ್ಳೇದು ಅಂತ ಪ್ರೂವ್ ಆಗೋವರೆಗೂ ಅದೆಲ್ಲ ಕೆಟ್ಟದಾಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಈ ವಿಷಯ ಎಲ್ಲ ನೀನು ಮುಂಚೆನೆ ಗೊತ್ತಿತ್ತಾ? ಜಾನು, ಕೂತ್ಕೋ. ಅಫ್ಕೋರ್ಸ್ ಅದಕ್ಕೆ ಸುಭಾಷ್ನ ರಿಹ್ಯಾಬ್ ಸೇರಿಸ್ಬೇಕಾದ್ರೆ ಸುಮ್ನವ್ರು ನಂಗೆ ಹೇಳಿದ್ರು. ನಂಗೆ ಅದ್ರಲ್ಲೇನು ತಪ್ಪು ಅಂತ ಅನ್ಸ್ಲಿಲ್ಲ. ಕುಡ್ದ್ ಗಾಡಿ ಓಡಿಸ್ಬೇಡ ಅಂತ 1000 ಸಲ ಹೇಳಿದ್ದೀನಿ. ಅವ್ನು ನಮ್ಮ ಮಾತೇಲಿ ಕೇಳ್ದ. ಮೊನ್ನೆ ತಾನೇ ಸುಮ್ನವ್ರ ತಗಿಗೆ ಆಕ್ಸಿಡೆಂಟ್ ಮಾಡ್ದ. ಅದೇ ಬೈಕಲ್ಲಿ ಯಾವ್ದೋ ಕಾರ್ಗೋಲ್ ಅವ್ರಿಗೆ ಗುದ್ದಿದ್ರೆ ಏನ್ ಗತಿ? ಹಾಗಾಗ್ಬಾರ್ದು, ಅವನ್ ಭವಿಷ್ಯ ಹಾಳಾಗ್ಬಾರ್ದು ಅಂತ ಹೀಗ್ ಮಾಡಿದಾರೆ. ಅವನ್ನ ರಿಹ್ಯಾಬ್ ಸೇರ್ಸಿರೋದ್ರಲ್ಲಿ ನಂಗೇನು ತಪ್ಪು ಕಾಣಿಸ್ಲಿಲ್ಲ. ಆದ್ರೆ ಆ ವಿಷಯ ನಮ್ಮ ಮಧ್ಯನೇ ಇರ್ಬೇಕಾಗಿತ್ತು. ಎಲ್ಲಾರ್ಗೂ ಹೇಳಿ ತಪ್ಪು ಮಾಡ್ಬಿಟ್ಟು. ನಂಗೆ ಒಂದೇ ಒಂದು ಚಿಂತೆ, ಎಲ್ಲರಿಗೂ ಗೊತ್ತಾಗಿ ಎಲ್ಲಿ ನಾಳೆ ಸಮಸ್ಯೆ ಆಗುತ್ತೋ ಅಂತ. ಸುಮ್ನವ್ರೆ, ನೀವು ಒಳ್ಳೆ ಕೆಲಸನೇ ಮಾಡಿದಿರಿ. ನೀವು ಅದ್ರ ಬಗ್ಗೆ ಭಯ ಪಡೋ ಅಗತ್ಯ ಇಲ್ಲ. ನಮ್ಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ನಿಜ ತೀರ್ಥ, ದೊಡ್ಡ ಸೊಸೆ ಮಾಡ್ಬೇಕಾದ ಕೆಲ್ಸನ ಚಿಕ್ಕ ಸೊಸೆ ಮಾಡಿದಾಳೆ ಅಷ್ಟೇ. ಜಾನು, ಪಾರ್ಟಿ ಪಬ್ಬು ಹೋಗೋದೆಲ್ಲ ಬಿಟ್ಬಿಡು. ಆ ಚಟಾನು ಬಿಡಿಸೋದ್ರ ಕೇಂದ್ರ ಇದ್ರೆ ಸುಭಾಷ್ನ ಸೇರ್ಸ್ದಾಗೆ ನಿನ್ನೂ ಸೇರಿಸ್ಬಿಡ್ತಾರೆ. ಹಿಂಗ ಸೆಂಟರ್ಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಚೇಂಜ್ ಆಗ್ತೀಯ, ಇಲ್ಲ ಅಂದ್ರೆ ನಿಂಗ್ ಬಿಟ್ಟಿರೋದು. ಸುಮ್ನವ್ರೆ, ಒಂದ್ ಸ್ವಲ್ಪ ತಲೆ ನೋವ್ತಾ ಇದೆ. ಒಂದ್ ಕಪ್ ಕಾಫಿ ಸಿಗ್ಬೋದಾ? ಸರಿ ಸಾಹೇಬ್ರೆ, ಮಾಡ್ಕೊಬರ್ತೀನಿ.
ಬಾ ಸಾಹೇಬ್ರೆ ಕಾಫಿ. ಕೊಡಿ. ಬಾ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ತಲೆಯಲ್ಲಿ ಬರೀ ಟೆನ್ಷನ್ನೇ ತುಂಬಿಕೊಂಡಿತ್ತು. ಸಾಹೇಬ್ರೆ ಕಾಲ್ ಹೊತ್ಲಾ? ಅಯ್ಯೋ ಏನ್ ಹೇಳ್ತಿದ್ದಾರೆ ಸುಮ್ಮನವ್ರೆ, ಅದೇನು ಬೇಡ. ಥ್ಯಾಂಕ್ಸ್. ಯಾಕೆ? ಸುಭಾಷ್ ವಿಷಯವಾಗಿ ನೀವು ನನ್ನ ಪರವಾಗಿ ನಿಂತ್ರಲ್ಲ, ನಾನು ಮಾಡಿದ್ ಸರಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಅದರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ ಸುಮ್ಮನವ್ರೆ? ನೀವು ಮಾಡಿದ್ ಸರಿಯಾಗೇ ಇದೆ. ಸರಿನಾ ಸರಿ ಅಂತ ಹೇಳೋದಕ್ಕೆ ಕಷ್ಟ ಏನು ಹೇಳಿ? ಅದು ಹಾಗಲ್ಲ ಸಾಹೇಬ್ರೆ, ಸುಭಾಷ್ಗೆ ಇಷ್ಟ ಇಲ್ಲದೆ ಬಲವಂತವಾಗಿ ಅವನನ್ನ ಆಸ್ಪತ್ರೆಗೆ ಸೇರಿಸಿರೋದು ಅದು ನಿಮಗೂ ಗೊತ್ತಿರೋ ವಿಷಯನೇ. ಅದನ್ನೇ ಸಾಧನಕ್ಕ ಮತ್ತೆ ಜಾನ್ವಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಅನ್ಸುತ್ತೆ. ಆದರೂ ಅದನ್ನ ಮೀರಿ ನೀವು ನಾನು ಮಾಡಿದ್ದೆ ಸರಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಸುಮ್ಮನವ್ರೆ, ಯು ಹ್ಯಾವ್ ಅ ಪ್ಯೂರ್ ಹಾರ್ಟ್. ಕಲ್ಮಶ ಇಲ್ಲದೆ ಇರೋ ಪರಿಶುದ್ಧವಾದ ಹೃದಯ. ನಾನು ನಿಮ್ಮನ್ನ ಈಗಿಂದ ನೋಡ್ತಾ ಇಲ್ಲ. ಕಾಲೋನಿಲಿ ಯಾರಿಗೆ ಕಷ್ಟ ಅಂದ್ರೂ ಪರಿಹಾರ ಮಾಡೋದ್ರಲ್ಲಿ ನೀವು ಮೊದಲಿರ್ತಾ ಇದ್ರಿ. ಪರಿಚಯ ಇಲ್ಲದೆ ಇರೋರ್ಗೂ ಸಹಾಯ ಮಾಡಿದ್ದನ್ನ ನಾನು ನೋಡಿದ್ದೀನಿ. ಅಂಥದ್ರಲ್ಲಿ ನೀವು ಬಾಳ್ಬೇಕಾಗಿರೋ ಮನೇಲಿ ಒಬ್ರು ಹಾಳಾಗ್ತಾ ಇದ್ದಾರೆ ಅಂದ್ರೆ ಸುಮ್ಮನಿರ್ತೀರಾ? ನೀವು ಸಹಾಯ ಮಾಡೇ ಮಾಡ್ತೀರಾ ಅಲ್ವಾ? ಒಬ್ಬ ಮಗ ಮಾಡ್ಬೇಕಾಗಿರೋ ಕೆಲಸನ ನೀವು ಮಾಡ್ತಾ ಇದ್ರಿ. ಹಾಗಿರ್ಬೇಕಾದ್ರೆ ನಾನು ನಿಮಗೆ ಸಪೋರ್ಟ್ ಮಾಡಲೇಬೇಕಲ್ವಾ? ಮತ್ತೊಂದ್ಸಲಿ ಥ್ಯಾಂಕ್ಸ್ ಸಾಹೇಬ್ರೆ. ಇದ್ಯಾಕೆ? ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ. ಸುಮ್ಮನವ್ರೆ, ನೀವು ನಂಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಿ, ನಾನು ನಿಮಗೇನು ಮಾಡ್ತಾ ಇಲ್ಲ. ಆ ಗಿಲ್ಟ್ ತುಂಬಾ ಕಾಡ್ತಾ ಇದೆ. ನೀವು ಖುಷಿ ಪಡುವಂತ ಕೆಲಸ ಏನಾದ್ರು ಮಾಡಲೇಬೇಕು ಕಣ್ರಿ. ಆದ್ರೆ ನಿಮ್ಮನ್ನ ಹೇಗೆ ಖುಷಿ ಪಡಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನವ್ರೆ, ಆದ್ರೆ ಖಂಡಿತ ನಿಮ್ಗೊಂದು ಭರವಸೆ ಕೊಡ್ತೀನಿ. ನಿಮಗೆ ಖುಷಿಯಾಗುವಂಥ ವಿಷಯ ನಾನು ಮಾಡೇ ಮಾಡ್ತೀನಿ. ಇದಂತೂ ಸತ್ಯ. ಹಲೋ. ಹಲೋ ಸರ್. ಬರ್ತೀನಿ ಸರ್. ತಾಯಿ ಕಟ್ಟಿಲ್ ದುರ್ಗಾ ಪರಮೇಶ್ವರಿ ಎದುರು ನನ್ನ ಕೊಳ್ಳಿಗೆ ನೀವು ಕಟ್ಟೋ ಈ ತಾಳಿ ನನ್ನ ಜೀವನದಲ್ಲಿ ಅತ್ಯಂತ ಖುಷಿ ದಿನ ಆಗುತ್ತೆ ಸಾಹೇಬ್ರೆ. ಖಂಡಿತ ಬರ್ತೀವಿ. ಬರ್ತೀನಿ ರೀ. ನಮ್ಮ ಪುಷ್ಪನ್ ಮಗಳು ಏನಾಯ್ತ್ರಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಸುಭಾಷ್ ಬಗ್ಗೆ ತಾನೆ? ಅಲ್ಲ ಕಣೆ, ನನಗೆ ಗೊತ್ತು ರೀ. ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ, ನನ್ನ ಸೊಸೆ ಮಾಡಿದ್ದು ತಪ್ಪ? ಅವಳು ಅಪರಂಜಿರಿ. ಈ ಮನೆಗೆ ಒಳ್ಳೇದಾಗ್ಲಿ, ಈ ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ಲಿ ಅಂತ ತಾನೆ ಸುಭಾಷ್ನ ರಿಹ್ಯಾಬ್ ಸೆಂಟ್ರಿಗೆ ಸೇರಿಸಿದ್ದು. ನೀವೇ ಯೋಚನೆ ಮಾಡಿ. ನಾನಾಗ್ಲಿ ನೀವಾಗ್ಲಿ ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಖಂಡಿತ ಇಲ್ಲ ರೀ. ಒಂದು ವೇಳೆ ನಮ್ಗೆ ಆ ಯೋಚನೆ ಬಂದಿದ್ರು ನಾವು ಕರ್ಕೊಂಡು ಹೋಗಿ ಸೇರಿಸ್ತಿರ್ಲಿಲ್ಲ. ಯಾಕೆ ಹೇಳಿ? 4 ಜನಕ್ಕೆ ಗೊತ್ತಾದ್ರೆ ಏನ್ ಅನ್ಕೋತಾರೋ ಏನೋ ಅಂತ ಹಿಂಜರಿತಾ ಇದ್ವಿ ತಾನೆ. ನೀನು ಹೇಳೋದು ಸತ್ಯ ಪದ್ಮ. ಈ ವಿಷಯ ಏನಾದ್ರೂ ನಮ್ಮ ಸಮಾಜಕ್ಕಾಗಲಿ
ನಮ್ಮ ನೆಂಟ್ರಿಸ್ಟ್ರಿಗೆ ಆಗಲಿ ಗೊತ್ತಾಗಿದ್ದಿದ್ರೆ ನಮ್ಮನ್ನ ತುಂಬ ಆಡ್ಕೊಂಡು ನಕ್ಕಿರೋರು. ನಮ್ಮನ್ನ ನೋಡಿ ಆಡ್ಕೊಳ್ಳೋರು, ನಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡೋರು ಸುಭಾಷನ್ನ ನೋಡ್ಕೋತಿದ್ರೇನ್ರಿ? ಅವನ್ ಕುಡ್ತಾನ ಬಿಡಿಸ್ತಾ ಇದ್ರ? ಮತ್ತೆ ನಾವ್ ಯಾಕ್ರಿ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು? ನೀನು ಹೇಳೋದು ಸತ್ಯ. ಏಕೆಂದರೆ ಕಷ್ಟಕ್ಕಾಗದಲ್ಲಿ ಇರೋರು ಸ್ನೇಹಿತರು ಅಲ್ಲ, ನೆಂಟರು ಅಲ್ಲ. ಅಲ್ವಾ? ಹಾಗಿದ್ಮೇಲೆ ನೀವ್ ಯಾಕೆ ಸುಮ್ಮನ್ನ ಸೊಸೆ ಅಂತ ಒಪ್ಕೋಬಾರ್ದು? ಪದ್ಮ, ಆ ಹುಡುಗಿ ಬಗ್ಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ನನಗಿಲ್ಲ. ಅವಳು ಮಾಡಿರೋ ಒಳ್ಳೆ ಕೆಲಸಕ್ಕೆ ನನ್ನ ಶ್ಲಾಘನೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನ ಸೊಸೆ ಅಂತ ಮಾತ್ರ ಒಪ್ಕೊಳ್ಳಲ್ಲ. ಯಾಕೆ ಅಂತ ಕೇಳ್ತೀಯಾ? ನನ್ನ 50 ವರ್ಷದ ಗೆಳೆಯರಿಗೆ ಮಾತು ಕೊಟ್ಟಿದ್ದೆ, ನಿನ್ನ ಮಗಳನ್ನೇ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ನಾಲ್ಗೆಗೆ ತಪ್ಪು ನಡ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಇವತ್ತು ಆ ಮಗು ತೀರ್ಥ ತೀರ್ಥ ಅಂತ ಕನ್ವರ್ಸುತ್ತೆ. ಇದ್ದೊಬ್ಬ ಮಗಳು ಬಾಳು ಹಿಂಗಾಯ್ತಲ್ಲ ಅಂತ ನನ್ನ ಸ್ನೇಹಿತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಛೆ